ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 7ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ರಕ್ಷಿಸುವವನು ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷಮದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದೊಡನೆ ನಿಲ್ಲಿಸುವುದಕ್ಕೂ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪ್ರಭಾವ, ಮಹತ್ವ, ಆಧಿಪತ್ಯ, ಅಧಿಕಾರಗಳು ಎಲ್ಲ ಕಾಲಕ್ಕಿಂತ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ. ಆಮೇನ್. ಯೂದನು 1:24-25. ಇದು ಎಲ್ಲ ಭರವಸೆಗಳಿಗಿಂತ ಶ್ರೇಷ್ಠವಾದದ್ದು. ನೀವು ಇದನ್ನು ನಂಬಿದರೆ ಮತ್ತು ಸ್ವೀಕರಿಸಿದರೆ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮನ್ನು ಎಡವಿ ಬೀಳದಂತೆ ಕಾಪಾಡುತ್ತಾನೆ. ಈ ಜೀವನದ ಅಂತ್ಯದಲ್ಲಿಯೂ ಸಹ ಆತನ ಮಹಿಮೆಯ ಸಾನ್ನಿಧ್ಯವು ಮುಂದೆ ಅತೀವವಾದ ಸಂತೋಷದಿಂದ ನಿಮ್ಮನ್ನು ದೋಷರಹಿತವಾಗಿ ಇರಿಸುತ್ತಾನೆ. ಅರಸನಾದ ದಾವೀದನು ಇದೇ ರೀತಿಯ ನಂಬಿಕೆಯ ಹೇಳಿಕೆಯನ್ನು ಮಾಡಿದನು. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಕೀರ್ತನೆಗಳು 23:6. ಸಾವಿನ ಸಮಯದಲ್ಲಿ ಅನೇಕ ದೇವಭಕ್ತರು ಹೇಳುತ್ತಾರೆ, ಇಗೋ, ನಾನು ದೇವದೂತರುಗಳನ್ನು ನೋಡುತ್ತೇನೆ, ಸ್ವರ್ಗದ ರಥಗಳು ಸ್ವರ್ಗದಿಂದ ಇಳಿಯುವುದನ್ನು ನಾನು ನೋಡುತ್ತೇನೆ ಎಂದು ಕೆಲವರು ಹೇಳುತ್ತಾರೆ. ಕೆಲವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, ಯೇಸುವೇ, ನಿನ್ನ ಕೈಗೆ ನನ್ನ ಆತ್ಮವನ್ನು ಒಪ್ಪಿಸುತ್ತೇನೆ ಎಂದು ಹೇಳುತ್ತಾರೆ. ಅವರ ಅಂತ್ಯವು ಶಾಂತಿಯುತವಾಗಿರುತ್ತವೆ. ಸತ್ಯವೇದವು ಹೇಳುತ್ತದೆ, ಒಳ್ಳೆ ನಡತೆಯುಳ್ಳವನನ್ನು ನೋಡು, ಯಥಾರ್ಥನನ್ನು ಲಕ್ಷಿಸು, ಶಾಂತನಿಗೆ ಸಂತಾನ ವೃದ್ಧಿಯಾಗುವುದು. ಕೀರ್ತನೆಗಳು 37:37. ಯಥಾರ್ಥವಾಗಿ ನಡೆಯುವವರು ಶಾಂತಿಯಲ್ಲಿ ಸೇರುವರು, ಅವರು ತಮ್ಮ ಹಾಸಿಗೆಗಳಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಯೆಶಾಯ 57:2. ಅವರ ಮರಣಶಯ್ಯೆಯಲ್ಲಿ ದೇವರ ಮಹಾನ್ ವ್ಯಕ್ತಿ ಡಿ.ಎಲ್. ಮೂಡಿ ಹೇಳಿದರು, ಜಗತ್ತು ಹಿಮ್ಮೆಟ್ಟುತ್ತಿದೆ ಮತ್ತು ಸ್ವರ್ಗ ತೆರೆಯುತ್ತಿದೆ. ಇದು ನನ್ನ ವಿಜಯ, ಇದು ನನ್ನ ಪಟ್ಟಾಭಿಷೇಕದ ದಿನ. ಈ ಕೊನೆಯ ಮಾತುಗಳೊಂದಿಗೆ ಅವರು ಸಂತೋಷದಿಂದ ಕಣ್ಣು ಮುಚ್ಚಿದರು. ಆದರೆ ಪಾಪಿಗಳು ಸತ್ತಾಗ ಅವರು ಚಂಚಲರಾಗುತ್ತಾರೆ, ಅವರಲ್ಲಿ ಶಾಂತಿ ಇರುವುದಿಲ್ಲ. ಅವರು ಅಳುತ್ತಾ, ಅಯ್ಯೋ, ಸತ್ತ ಆತ್ಮಗಳು ನನ್ನ ಮುಂದೆ ಬರುತ್ತಿವೆ. ಭೂಗತ ಜಗತ್ತಿನ ಭಯಾನಕ ಅಶುದ್ಧ ಶಕ್ತಿಗಳು ಮತ್ತು ದೆವ್ವಗಳು ನನ್ನ ಪಾದಗಳನ್ನು ಬೆಂಕಿಗೆ ಎಳೆಯುತ್ತವೆ, ನನ್ನನ್ನು ಕಾಪಾಡಿ ಎಂಬುದಾಗಿ ಹೇಳುತ್ತಾರೆ. ಪವಿತ್ರ ಜೀವನ, ನಂಬಿಕೆಯ ಜೀವನ ಮತ್ತು ಪ್ರಾರ್ಥನೆಯ ಜೀವನವನ್ನು ಜೀವಿಸಿ, ಇದರಿಂದ ನೀವು ಕರ್ತನ ಆಗಮನವನ್ನು ಧೈರ್ಯದಿಂದ ಎದುರಿಸಬಹುದು ಅಥವಾ ಮರಣವನ್ನು ಮೊದಲು ಸಂಭವಿಸಬಹುದು. ಕೆಲವರು ಹೇಳುವುದನ್ನು ನಾನು ಕೇಳಿದ್ದೇನೆ, ಕರ್ತನು ಬರುವಿಕೆಗೆ ತಯಾರಿ ಮಾಡಲು ನನಗೆ ಕನಿಷ್ಠ 6 ತಿಂಗಳು ಬೇಕು. ಕುಟುಂಬದಲ್ಲಿನ ಎಲ್ಲ ವಿಷಯಗಳನ್ನು ಪರಿಹರಿಸುವ ಮೂಲಕ ಮತ್ತು ನನ್ನ ಜೀವನವನ್ನು ಸರಿ ಮಾಡಿಕೊಳ್ಳುವ ಮೂಲಕ ನಾನು ಕರ್ತನ ಸನ್ನಿಧಿಯನ್ನು ಪ್ರವೇಶಿಸುತ್ತೇನೆ. ಅಂತಹ ಜನರು ಕರ್ತನ ಕೃಪೆಯ ಸಮಯವನ್ನು ಎಷ್ಟೇ ವಿಸ್ತರಿಸಿದರೂ ಕರ್ತನನ್ನು ಭೇಟಿಯಾಗಲು ಎಂದಿಗೂ ಸಿದ್ಧರಾಗಿರುವುದಿಲ್ಲ. ಅವರು ಎಷ್ಟು ಬಾರಿ ಅವರನ್ನು ನರಕದ ಬಾಗಿಲಿನಿಂದ ರಕ್ಷಿಸುತ್ತಾರೆ ಮತ್ತು ಅವರ ಆತ್ಮಗಳು ಯಾವಾಗಲೂ ಲೌಕಿಕ ವಿಷಯಗಳ ಬಗ್ಗೆ ಗಮನ ಹರಿಸುತ್ತವೆ. ದೇವರ ಮಕ್ಕಳೇ, ನೀವು ಇಂದು ಪವಿತ್ರತೆಗೆ ನಿಮ್ಮನ್ನು ಒಪ್ಪಿಸಿಕೊಂಡರೆ ಅವನು ಬಂದಾಗ ಅವನು ನಿಮ್ಮನ್ನು ನಿರ್ಮಲರನ್ನಾಗಿ ಮಾಡುತ್ತಾನೆ. ಯೆಹೋವನ ಆಗಮನದಲ್ಲಿ ನಿಮ್ಮ ಹೃದಯದಲ್ಲಿ ನಿಜವಾದ ಬಯಕೆ ಇರಲಿ. ನೆನಪಿಡಿ, ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ. ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕಾಗಿ ಶಕ್ತನಾಗಿದ್ದೇನೆಂದು ದೃಢವಾಗಿ ನಂಬಿದ್ದೇನೆ. 2 ತಿಮೋಥೆಯನಿಗೆ 1:12. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.